ಸ್ನೇಹಿತರೆ ನಮಸ್ಕಾರ. ನಮ್ಮ ಬದುಕಿನ ಯಶಸ್ಸು ಎನ್ನುವ ಪರಿಧಿಯ ಒಳಗಡೆ ಯಾರೋ ಒಬ್ಬರು ನಮಗೆ ಗುರುಸ್ಥಾನದಲ್ಲಿ ಬಂದು ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ. ಅವರು ತಾಯಿ ಆಗಿರ್ಬೋದು, ತಂದೆ, ಬಂಧು, ಬಳಗ, ಅಣ್ಣ, ತಮ್ಮ, ಶ್ರೇಯೋಭಿಲಾಷಿ, ಮಾರ್ಗದರ್ಶಕ, ಹಿತಚಿಂತಕ, ಯಾರೇ ಆಗಿರ್ಬೋದು, ಅವರನ್ನು ನಾವು ಗುರುಸ್ಥಾನದಲ್ಲಿ ನೋಡಬೇಕಾಗ್ತದೆ. ಈ ಗುರು ಅನ್ನೋ ಪದಕ್ಕೆ ಬಹಳಷ್ಟು ಅರ್ಥಗಳಿದೆ. ಗುರು ಅಂದರೆ ಕೇವಲ ಪಾಠ ಮಾಡೋ ಮೇಷ್ಟ್ರು ಅಂತ ಅಲ್ಲ. ನೋಡಿ, ನಮ್ಮಲ್ಲಿ ಸಂಸ್ಕೃತದ ಗುಹ್ ಮತ್ತು ರುಹ್ ಎನ್ನುವ ಎರಡು ಶಬ್ದಗಳು ಸೇರಿ ಈ ಗುರು ಅನ್ನೋ ಪದ ಹುಟ್ಟುಕೊಂಡಿದೆ. ತೈತರಿಯೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಗುಕಾರೋ ಅಂಧಕಾರಾತ್ವಾತ್ ರುಕಾರೋ ತನ್ನಿವಾರಕಃ ಅಂತೇಳಿ. ಏನಪ್ಪ ಇದರ ಅರ್ಥ ಅಂತ ಹೇಳಿದ್ರೆ, ಯಾರು ನಮ್ಮ ಬದುಕಿನ ಅಂಧಕಾರದೊಳಗಡೆ ನಾವು ಸಿಕ್ಕಾಕೊಂಡಿರ್ತೀವಲ್ಲ, ನಮ್ಮ ಕೈ ಹಿಡಿದು ಬೆಳಕಿನ ಸನ್ಮಾರ್ಗದೆಡೆಗೆ ಯಾರು ನಮ್ಮನ್ನು ಮುನ್ನಡೆಸ್ತಾರೆ, ಯಾರು ನಮ್ಮನ್ನು ಕರ್ಕೊಂಬರ್ತಾರೆ, ಅವರನ್ನು ನಾವು ಗುರು ಅಂತ ಕರಿತೀವಿ. ಈ ಗುರು ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಇದೆ, ಭಾರವಾದದ್ದು ಅಂತ ಹೇಳಿ. ಅದಕ್ಕೆ ನೋಡಿ, ನಮ್ಮ ಗ್ರಹಗಳಲ್ಲಿ ಅತ್ಯಂತ ಹೆಚ್ಚು ದೊಡ್ಡದಾದಂತಹ ಗ್ರಹಕ್ಕೆ ಗುರು ಅನ್ನುವ ಹೆಸರಿನಲ್ಲಿ ನಾವು ಕರಿತೀವಿ. ಈ ಗುರು ಅನ್ನೋ ಪದ ಬಹಳ ವಿಶೇಷವಾದದ್ದು, ವಿಶಿಷ್ಟವಾದದ್ದು. ಪ್ರತಿಯೊಬ್ಬರ ಬಾಳಿಗೆ ಇವರು ಬೇಕಾಗ್ತಾರೆ. ಆ ಕಾರಣಕ್ಕೆ ಶತಶತಮಾನಗಳಿಂದ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಈ ಶ್ಲೋಕವನ್ನು ನಾವು ಉಳಿಸ್ಕೊಂಡು ಬಂದಿದ್ದೀವಿ. ಯಾಕೆ? ಅದಕ್ಕಿಂತ ಉನ್ನತವಾದ ಹುದ್ದೆಗಳಿದ್ದವಲ್ಲ, ಡಾಕ್ಟ್ರು, ಲಾಯರು, ಸಾಫ್ಟ್ವೇರ್ ಇಂಜಿನಿಯರು. ನಾವು ಯಾವತ್ತಾದರೂ ಲಾಯರ್ ಬ್ರಹ್ಮ, ಲಾಯರ್ ವಿಷ್ಣು, ಲಾಯರೇ ಮಹೇಶ್ವರ, ಲಾಯರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಲಾಯರೇ ನಮಃ ಅಂತ ಹೇಳಿದ್ವಾ? ಇಲ್ಲ. ಇಂಥ ಲಾಯರ್ಗಳನ್ನು, ಇಂತಹ ಡಾಕ್ಟರ್ಗಳನ್ನು, ಇಂತಹ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನು ಸೃಷ್ಟಿ ಮಾಡೋ ಶಕ್ತಿ ಇರ್ತಕ್ಕಂಥದ್ದು ಆ ಗುರುವಿಗೆ ಮಾತ್ರ. ಆದ್ದರಿಂದ ನಾವೆಲ್ಲರೂ ಕೂಡ ಯಾವಾಗಲೂ ನಮಗೆ ಏಣಿಯಾಗಿ ನಮ್ಮನ್ನು ಮೇಲಕ್ಕೆ ಅಥವಾ ಎತ್ತರೆತ್ತರಕ್ಕೆ ಬೆಳೆಸಿದಂಥವ್ರನ್ನು ಕಾಲಲ್ಲಿ ಒದೆಯೋ ಕೆಲಸ ಮಾಡಬಾರ್ದು, ಮರೆಯೋ ಕೆಲಸ ಮಾಡಬಾರ್ದು. ಧನ್ಯವಾದಗಳು. ಥ್ಯಾಂಕ್ ಯು.